ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಇವತ್ತು ದಿನಾಂಕ 9/10/2025 ಗುರುವಾರ. ಸೌಜನ್ಯ ಹೆಣ್ಣುಮಗಳನ್ನು ಅತ್ಯಾಚಾರಿಗಳು, ಕೊಲೆಗಡುಕರು ಅಪಹರಣ ಮಾಡಿ ಗುಂಪು ಅತ್ಯಾಚಾರ ಮಾಡಿ ಇವತ್ತಿಗೆ 13 ವರ್ಷ ಕಳೀತಾ ಇದೆ. 14 ವರ್ಷ ಕಳೀತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಜನ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯಕ್ಕೋಸ್ಕರ ಹಾಗೂ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಅತ್ಯಾಚಾರ, ಕೊಲೆ, ದರೋಡೆ, ಭೂಕಪಳಿಗೆ ಮಾಡಿ ನೊಂದವರಿಗೆ ನ್ಯಾಯ ಕೊಡಿಸುವ ಉದ್ದೇಶದಿಂದ ಹೋರಾಟಗಳನ್ನು, ಪೂಜೆಗಳನ್ನು, ಮನೆಗಳನ್ನು ಅಲ್ಲಲ್ಲಿ ಕೊಡ್ತಾ ಇದ್ದಾರೆ. ಒಂದು ಕಡೆಯಿಂದ ಮಹೇಶನ ಬೆಂಬಲಿಗರ ತಂಡ ಒಂದು ಕಡೆಯಿಂದ ಪೂಜೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಎಂಬ ಒಂದು ತಂಡದಿಂದ ಒಂದು ಕಡೆ ನಡೆಸ್ತದೆ. ಇದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು, ತಂಡದವರು ಎಲ್ಲ ರಾಜ್ಯದ ಸುಮಾರು 82 ಕಡೆ ಈ ಒಂದು ಶಾಂತಿಯುತವಾದ ಪ್ರತಿಭಟನೆಗಳನ್ನು, ಮನವಿ ಕೊಡೋದು, ಪೂಜೆಗಳನ್ನು ನಡೆಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ಸೌಜನ್ಯ ಪರ ಹೋರಾಟಗಾರರ ಒಂದು ಮನವಿ, ಯಾವುದೇ ಕಾರಣಕ್ಕೂ ಮಾಧ್ಯಮ ಮಿತ್ರರು, ವರದಿಗಾರರು ಅಲ್ಲಿ ಬಂದು ವರದಿ ಮಾಡಲಿಕ್ಕೆ ಪ್ರಶ್ನೆಯನ್ನು ಕೇಳಿದರೆ ಅದಕ್ಕೆ ಉತ್ತರ ಕೊಡುವಾಗ ಯಾವುದೇ ರೀತಿಯಲ್ಲೂ ಅವರ ಮೇಲೆ ಹಲ್ಲೆ ಮಾಡುವ ಕೆಲಸವನ್ನು ಮಾಡಬಾರ್ದು. ಇದರಲ್ಲೂ ಒಂದು ಷಡ್ಯಂತ್ರ ನಡೀತಾ ಇದೆ. ಇವೆಲ್ಲ ನಮಗೆ ಮಾಹಿತಿ ಬರ್ತಾ ಇದೆ. ಈ ರೀತಿಯಲ್ಲಿ ಒಂದು ದಾರಿ ತಪ್ಪಿಸಲು, ಮಾಧ್ಯಮವರ ದಾರಿ ತಪ್ಪಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕೈ ಜೋಡಿಸಬೇಡಿ. ಮತ್ತು ಅವರವರು ಮಾಡೋ ಕರ್ಮ ಅವರವರಿಗೆ. ಯಾರೇ ಏನೇ ಮಾಡಿದ್ರು ನಮ್ಮ ವಿರುದ್ಧವಾಗಿ ಷಡ್ಯಂತ್ರ ಮಾಡಿ ಏನಾದರೂ ನಮ್ಮ ಹೋರಾಟ ದಾರಿಯನ್ನು ತಪ್ಪಿಸುವ ಉದ್ದೇಶ ಏನೋ ಮಾಡೋದು ಅದು ಅವರವರ ಕರ್ಮ, ಅದು ಅನುಭವಿಸ್ತಾರೆ. ಆ ಮಂಜುನಾಥ ಸ್ವಾಮಿ ಯಾರನ್ನೂ ಬಿಡುವುದಿಲ್ಲ ಅಂತ ಮತ್ತೆ ಹೇಳ್ತಾ ಇದ್ದೀನಿ. ಮತ್ತು ಧರ್ಮಸ್ಥಳ ದೌರ್ಜನ್ಯ ವೇದಿಕೆ ಎಂಬುದು ಧರ್ಮಸ್ಥಳ ದೇವಸ್ಥಾನ ವಿರುದ್ಧ ಅಲ್ಲ. ಧರ್ಮಸ್ಥಳ ಎಂಬುದು ಗ್ರಾಮದಲ್ಲಿ ಆಗಿರುವಂಥ ವಿಷಯವನ್ನು ಎತ್ತಿ ಇಡ್ತಾ ಇರೋದು. ನಾವು ಯಾವುದೇ ಕಾರಣಕ್ಕೂ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆಗಲಿ, ತೇಜೋದಯ ಮಾಡೋ ನಾವು ಯಾರೂ ಮಾಡಿಲ್ಲ. ಕೆಲವೊಂದು ಮಾಧ್ಯಮವರು ಅದನ್ನೇ ಎತ್ತಿ ಹಿಡಿದು ದೌರ್ಜನ್ಯ ಅಂತೇಳಿ ನಮ್ಮ ಮೇಲೆ ಒಂದು ದೌರ್ಜನ್ಯ ಅಂತೇಳಿ ನಮ್ಮನ್ನೊಂದು ಕುಗ್ಗಿಸೋ ಕೆಲಸ, ಜನರಿಗೆ ಒಂದು ತಪ್ಪು ಸಂದೇಶ ಕಳಿಸೋ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾವು ಯಾವುದಕ್ಕೂ ಕಾರಣಕ್ಕೂ ಮಂಜುನಾಥ ಸ್ವಾಮಿಯ ಭಕ್ತರು ನಮ್ಮನ್ನು ಈ ಹೋರಾಟಕ್ಕೆ ಇಳಿಸಿರೋದು ಅವರಂತಲೂ ಈ ಮೂಲಕ ಹೇಳ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಮಹೇಶನ್ನ ಮುಂದಿನ ದಿನಗಳಲ್ಲಿ ಒಳ್ಳೆ ಕರೆ ಕೊಡ್ಬೋದು. ಇವತ್ತು 182 ಕಡೆ ಕರ್ನಾಟಕ ರಾಜ್ಯಾದ್ಯಂತ ಈ ಹೋರಾಟವನ್ನು ಮಾಡ್ತಾಯಿದ್ವಿ. ಮುಂದಿನ ದಿನಗಳಲ್ಲಿ 200 ಕಡೆ ಆಗ್ಬೋದು. ರಾಜ್ಯದ ಮೂಲೆಯಲ್ಲೂ ಸೌಜನ್ಯ ಹೆಣ್ಣುಮಗಳಿಗೆ ನ್ಯಾಯಕ್ಕೋಸ್ಕರ ಧರ್ಮಸ್ಥಳ ಆಗಿರುವಂಥ ಅತ್ಯಾಚಾರ, ಕೊಲೆ ಪ್ರಕರಣದಲ್ಲಿ ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲು, ನ್ಯಾಯ ಸಿಗಲು ಒಳ್ಳೆಯ ಹೋರಾಟ ನಡೀತಾ ಇರುತ್ತೆ. ಎಲ್ಲರೂ ಕೈ ಜೋಡಿಸಿ ಎಂದು ಈ ಮೂಲಕ ಮತ್ತೊಮ್ಮೆ ಹೇಳ್ತೀವಿ. ಯಾವುದೇ ಕಾರಣಕ್ಕೂ ಯಾರೇ ಬಂದು ನಮ್ಮ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಹಲ್ಲೆ ಮಾಡಿ ಬಂದರೂ ಯಾವುದೇ ರೀತಿಯ ಅದಕ್ಕೆ ತಲೆ ಕೆಡಿಸಬೇಡಿ. ನಾವು ನಮ್ಮ ಕೆಲಸವನ್ನು ಮಾಡಿಕೊಂಡು ಮುಂದೆ ಹೋಗೋಣ ಅಂತ ಮತ್ತೊಮ್ಮೆ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀವಿ, ಮಾಧ್ಯಮ ಯಾರ ಮೇಲೆ ಹಲ್ಲೆ ಮಾಡಲಿಕ್ಕೆ ಮುಂದಾಗಬೇಡಿ. ಹಲ್ಲೆ ಮಾಡಲಿಕ್ಕೆ ಮುಂದಾದರೂ ಅದೊಂದು ಷಡ್ಯಂತ್ರ ಆಗಿರುತ್ತೆ. ನಮ್ಮ ಮುಂದಿಗಿದ್ದು ನಮಗೆ ಹಿಂದಿಂದ ಚಾಕು ಹಾಕೋ ಕೆಲಸವನ್ನು ಮಾಡುವವರು ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಯಾವುದಕ್ಕೂ ತಲೆ ಕೆಡಿಸಬೇಡಿ. ದೇವರ ಕೈ ಮುಗಿಸ ಒಂದು ಕಡೆದಾಗಲಿ, ಮನವಿ ಕೊಡೋ ಕೆಲಸ ಒಂದು ಕಡೆದಾಗಲಿ, ಶಾಂತಿಯುತವಾಗಿ ಹೋರಾಟ ಮಾಡೋ ಕೆಲಸ ಒಂದು ಕಡೆಯಿಂದ ಆಗಲಿ ಅಂತ ಈ ಮೂಲಕ ಎಲ್ಲರಲ್ಲೂ ವಿನಿಸಿಕೊಳ್ತಾ ಇದ್ದೀನಿ.